ಮೇನಕ ವಿಶ್ವಾಮಿತ್ರನು ತನ್ನ ತಪವನ್ನು ಬಿಟ್ಟು ಎನ್ನ ದೇಹಕ್ಕೆ ಸುಖವನ್ನು ನೀಡಿದನು. ಅವನಂತ ನಾನಂದು ತಿಳಿದುಕೊಂಡಿರಿ ಮೇನಕ. ಅವನಿಗಿಂತ ಹೆಚ್ಚಿದವನು ನೀನೇನು ಅಲ್ಲ ಮೇನಕ. ರಾಮ. ಮೇನಕ. ಸುಮ್ಮನೆ ಎನ್ನ ಕಾಮದಾಹವನ್ನು ತೀರಿಸುವ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಹೇ ಚಮ್ಮಾರಿಯ ಮೋಹದ ಎಣ್ಣೆ, ನಿನ್ನ ನಡತೆಯ ಮೆಚ್ಚುವುದಿಲ್ಲ ಕೇಳಜಾನೆ. ಅದು ಯಾತಕ್ಕೆ ರಾಮ? ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ನಿನ್ನ ಜೀವನ ಚರಿತ್ರೆ ನೆನೆಸಿಕೊಂಡರೆ ಎನ್ನ ಕೋಪವು ಸಹಿಸಲಾಗದು. ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನ ತಪವನ್ನು ಆಚರಿಸುವಾಗ ನಿನ್ನ ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನೊಡನೆ ಸುಖ ಸಂಸಾರ ಮಾಡಿ ಶಕುಂತಲೆ ಎಂಬ ಮಗುವಿಗೆ ತಾಯಿಯಾಗಿ ಆನಂದದಲ್ಲಿ ಶಕುಂತಲೆ ಎಂಬಿಟ್ಟು ನಿನ್ನ ಪುರಕ್ಕೆ ಹೊರಡಿದೆ. ಹೇ ಮೇನಕ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗಟ್ಟಿಯಲ್ಲ, ಮಾನ ಮರ್ಯಾದೆಗೆ ಮನಗೊಡಲಲ್ಲವಲ್ಲ. ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವುದಿಲ್ಲ ಸುರೇಂದ್ರ ನಾರಿ, ಇದೇ ಬಂದ ದಾರಿ. ರಾಮ. ಮೇನಕ. ಭಾರ್ಗವ. ಶ್ರೀಯಳ, ಮೊದಲು ಎನ್ನೊಡನೆ ಸುಖ ಪಡಿ. ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಯಳ. ನಾನು ಎಂದಿಗೂ ಹೋಗುವುದಿಲ್ಲ. ನೀನು ಎಂದಿಗೂ ಹೋಗುವುದಿಲ್ಲ ಅಂದರೆ ನಾನು ತಪಸ್ಸಿಗಾಗಿ ಬಂದಿರುವನು. ಅದು ಹೇಗೆ ತಪಸ್ಸು ಮಾಡುವೆ ನಾನು ನೋಡುವೆ. ನಾನು ಮಾಡುವೆ, ನೀನು ತಪಸ್ಸು ಕೆಡಿಸುವುದು. ರಾಮ. ಮೇನಕ. ಸ್ತ್ರೀ ಸುಖದ ವಿಚಾರ ಹೆಣ್ಣೆಂದು ಹೇಳುವನೋ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮೇನಕ. ಹೆಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹಾಲಿನೊಂದಿಗೆ ಸುಖಪಟ್ಟನು ರಾಮ. ಮೇನಕ. ಅದರಂತೆ ನೀನು ನನ್ನನ್ನು ಕೂಡಿ ಎನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸುವ ಸುಂದರ. ನನ್ನ ಈ ಭಾರ್ಗವ ರಾಮನಂತ ತಿಳಿದರಿಗೆ ತಡಿಸು ಎನ್ನವನ. ಎಂದಿಗೂ ಸಾಧ್ಯವಿಲ್ಲ ಶ್ರೀಯಳೇ. ಏನು ಮಾಡಿದೆ ನನ್ನ ನಿರ್ಧಾರ? ಎಂದಿಗೂ ಸಾಧ್ಯವಿಲ್ಲ ಶ್ರೀಯಳೇ. ಸಾಧ್ಯವಿಲ್ಲವೇ? ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಯಳೇ. ರಾಮ. ಮೇನಕ. ಆತನಲ್ಲೇ ಭರಮಾಜಗಾರ ಕಾಡಬೇಡ ಹನ್ನೇನ ನೀನು ನನ್ನ ಸರದಾರ ಕಾಡಬೇಡ ಹನ್ನೇನ ನೀನು ನಿನ್ನ. ತಲಂಬಾಂಬಡಿ ಭಂಡೆ ಇವರು ಮೇನಕ ಪಾತ್ರಕ್ಕೆ 101 ರೂಪಾಯಿ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ.
ಅವರಿಗೆ ನನ್ನ ಪ್ರಕೃತಿಗಳು ಸುಂದರ ಹೇ ಶ್ರೀಯಳೆ ಶ್ರೀ ಸುಖದ ವಿಚಾರ ಇನ್ನೊಂದು ಹೇಳುವನು ಚೆನ್ನಾಗಿ ಕೇಳು. ಅದೇನು ಮೇನಕ? ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆನೆಯೊಂದಿಗೆ ಸುಖಪಟ್ಟನು. ರಾಮ, ಶ್ರೀಯಳೆ ನೀನು ಅದರಂತೆ ನನ್ನನ್ನು ಕೂಡಿ ಎನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸುವ ರೇಣುಕನಂದನ ತಣಿಸು ಎನ್ನ ಮನ. ಹೇ ಮದವೇರಿದ ಮಂಕು ಶ್ರೀಯಳೆ ವಂದನಾದ ಗೌತಮ ಮಹಾಮುನಿಯನ್ನು ಕಾಮಾಂಡನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಿಗಿಳಿದು ಬಂದ ಪ್ರತಿವತಿಯಾದ ಹಾನ ದೇವಿಯಂ ಶೀಲಕರಿಸಲೋಸದ ಹದ್ಮಿನಿಯ ವೇಷವಂತಾಳೆ ತನ್ನ ಕಾಮಾಂಧತೆಯನ್ನು ಸಾಧ್ಯ ಮಾಡಿಕೊಂಡನು. ಮತ್ತು ಗೌತಮ ಮಹಾರಥಿಯಿಂದ ಶಾಪಗ್ರಸ್ತರಾಗಿ ಮೈ ತುಂಬಾ ಏನುಗಳನ್ನು ಪಡೆದುಕೊಂಡನು. ಅದು ಯಾತಕ್ಕೆಂದರೆ ಯಾತಕ್ಕೆ ರಾಮ? ಅದನ್ನ ಪಾಪ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವಂತ ಪುರುಷನಾದ ಕಾರಣ ಅದಕ್ಕೆ ತಕ್ಕ ಫಲ ಬಂದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಇಂಥ ಅಪಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನ ಎಂದು ಎಲ್ಲಿಗೆ ದುರ್ಬುದ್ಧಿಯನ್ನು ಉಪದೇಶ ಮಾಡುವೆ ನಾರಿ. ನುಡಿಯದರೆ ಈ ಮಾತು ಮತ್ತೊಂದು ಸಾರಿ ರಾಮ ಮಾರ್ಕವ ಬೇಡವೇ? ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀ. ಸುಮ್ಮನೆ ವ್ಯರ್ಥವಾಗಿ ಮತ್ತು ಕಳೆಯಬೇಡ. ಇಂಥ ಅವಕಾಶ ಎಂದಿಗೂ ಸಿಗಲಾರದು. ಸುತ್ತಮುತ್ತ ಯಾರೋ ಇಲ್ಲ, ನಾನು ಏನೋ ಇಲ್ಲೇ ಎಲ್ಲ ಭಾರ ಚಲಿಯಕ್ಕೆ ಕೆಂಪು ಗೆಲ್ಲೆಗೆ ಜೇನು ಅದರಗೆ ಬೇಡಲು ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ನಾನು ಏನು ಇಲ್ಲಿ ಎಲ್ಲ ಬಾ 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 ಬಾ. ನಿನ್ನ ರೂಪಕ್ಕೆ ಮನಸ್ಸು ಸೋತೆನೋ, ಬಳಿಗೆ ಬಂದೆನೋ ಎಲ್ಲ ಆಸೆಯ ಬೇರೆ ಬೇಡುವೆ ನಿನ್ನಗೆ. ಬಳಿಗೆ ಬಾರೆಯ ಸುಖವ ಮೇಳೆಯ, ಬಳಿಗೆ ಬಾರೆಯ ಸುಖವ ಮೇಳೆಯ. ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಬಾ 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 ಬಾ. ರಾಮ, ಶ್ರೀಯಳೆ ಆದರೆ ಇನ್ನೊಂದು ವಿಚಾರ. ಅದೇನು ಮೇನಕ? ಅದು ಏನೆಂದರೆ, ಅದು ಏನು? ಪರಶಿವನ ಜಡೆಯಲ್ಲಿಂದ ಇರುವ ಚಂದ್ರನು ಶ್ರೀಸಗಕ್ಕಿಂತ ಅಧಿಕವಿಲ್ಲವೆಂದು ತಿಳಿದು ಗುರುಪತಿಯ ತಾರಿಯೊಂದಿಗೆ ಸುಖಪಟ್ಟನು. ಬೃದನೆಂಬ ಮಗನನ್ನ ಪಡೆದನು, ತನ್ನ ಚಂದ್ರವಂಶವನ್ನು ಉತ್ತರಿಸಿರುವನು. ರಾಮ, ಮೇನಕ ಅದರಂತೆ ನೀನು ನನ್ನನ್ನು ಕೂಡಿ ಋಷಿಕುಲವನ್ನು ಉತ್ತರಿಸುವ ರೇಣುಕನಂದನ ತಣಿಸು ಎನ್ನ ಮನ. ಹೇ ನಾರಿ ಸುರಪನ ಸುಂದರಿ, ನಿನ್ನಲ್ಲಿ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ಬೆಷ್ಟದಷ್ಟಿದೆ. ಚಂದ್ರನು ಇಂದ್ರನಿಗಿಂತ ಕಾಮಾಂತನು ಗುರುಪತ್ನಿಯಾದ ತಾರಾ ದೇವಿಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಕತ್ತಲು ಬರೆಸುವನು. ಅವನೇ ನಿಷ್ಠಾವಂತನಾಗಿದ್ದರೆ ದೇವಿಷ್ಯಮಾನನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿರುವನು. ಪರಸ್ತ್ರೀಯರನ್ನ ಬಯಸಿದ ಕಾರಣ ಇಂಥ ಅಪಚಾತಿ ಪತ್ತು ತನ್ನ ಭವಿಷ್ಯಕ್ಕೆ ಕುಂದದನ್ನು ಗಣನ. ಇನ್ನು ನಿನ್ನ ಮಾಯಾ ತಂತ್ರಕ್ಕೆ ಮರಳಾಗಲಾರೆ